ವಾಟರ್ ರೈಡ್ ಎಷ್ಟು ಚೆನ್ನಾಗಿದೆ ಅಲ್ವಾ. ಇದು ಎಲ್ಲಿದೆ ಹಾಗೂ ಈ ಸೀನರಿ ಸಹ ನಿಮ್ಗೆ ಎಲ್ಲಿ ಬರುತ್ತೆ, ನೀವು ಸಹ ಹೋಗಿ ಇಲ್ಲಿ ಫೋಟೋಗಳನ್ನ ತಗೋಬಹುದು, ಎಂಜಾಯ್ ಮಾಡ್ಬೋದು. ಅದಲ್ಲದೆ ನಾನು ಫುಡ್ ಮೇಲಾಗೂ ಸಹ ಹೋಗಿದ್ದೆ. ಎಲ್ಲಿ ಹೋಗಿದ್ದೆ, ಏನೆಲ್ಲ ಟೇಸ್ಟ್ ಮಾಡಿದೆ ಅಂತ ನಿಮ್ಗೆ ಈ ವಿಡಿಯೋದೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ. ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಅದಕ್ಕಿಂತ ಮುಂಚೆ ಈ ಒಂದು ಹೆಲ್ತಿ ಆದಂತಹ ಸ್ನಾಕ್ಸ್ ಅನ್ನ ಮಾಡಿ ತೋರಿಸ್ತೀನಿ. ಊಟದ ಜೊತೆ ನೆಂಚ್ಕೊಂಡು ತಿನ್ಬೋದು ಅಥವಾ ಈವ್ನಿಂಗ್ ಅಲ್ಲಿ ಸ್ನಾಕ್ಸ್ ರೀತಿಯಾಗಿ ಮಾಡ್ಕೊಂಡು ತಿನ್ಬೋದು. ಮೊದಲಿಗೆ ನಾನಿಲ್ಲಿ ಕ್ಯಾಪ್ಸಿಕಮ್ ಅನ್ನ ತೋರಿಸ್ತಿರೋ ರೀತಿಯಲ್ಲಿ ನೀವು ಕಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ರೌಂಡ್ ಆಗಿ ನೀವು ಕಟ್ ಮಾಡ್ಕೊಳ್ಳಿ. ಇನ್ನು ನಮ್ಮ ಚಾನಲ್ ನಲ್ಲಿ ಸುಮಾರು ವೆರೈಟಿ ಆದಂತಹ ಕುಕಿಂಗ್ ವಿಡಿಯೋಸ್ ಆಗಿರ್ಬೋದು, ವ್ಲಾಗ್ಸ್ ಆಗಿರ್ಬೋದು, ಅವುಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಹೇಗಿದೆ ನೋಡಿ ಕಮೆಂಟ್ ಮೂಲಕ ತಿಳಿಸಿ. ನಂತರ ಪಕ್ಕಕ್ಕೆ ಎತ್ತಿಟ್ಟು ಈಗ ಇದಕ್ಕೆ ನಾವು ಮೊದಲೇ ಬೇಯಿಸಿಟ್ಕೊಂಡಿರುವಂತಹ ಆಲೂಗಡ್ಡೆಯನ್ನ ಈ ರೀತಿಯಾಗಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ. ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ, ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತೀರೋ ಅಷ್ಟು ಕ್ವಾಂಟಿಟಿಯಲ್ಲಿ ನೀವು ಆಲೂಗಡ್ಡೆಯನ್ನ ತಗೋಬೇಕಾಗುತ್ತೆ. ಹಾಗೆ 1 ಸ್ಪೂನ್ ಅಷ್ಟು ಜೀರಿಗೆ, ಸ್ವಲ್ಪ ಅರಿಶಿನ ಹಾಗೂ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ, ಒಂದು 3 ರಿಂದ 4 ಸ್ಪೂನ್ ಅಷ್ಟು ಕಡಲೆ ಹಿಟ್ಟು, 1 ಸ್ಪೂನ್ ಅಷ್ಟು ಬಿಳಿ ಎಳ್ಳು, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲವನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಕಡಲೆ ಹಿಟ್ಟನ್ನು ಹಾಕ್ತಿರೋದು ಬೈಂಡಿಂಗ್ಗೋಸ್ಕರ ಹಾಗೂ ತುಂಬಾನೇ ಕ್ರಂಚಿ ಆಗಿರುತ್ತೆ ತಿನ್ನುವಾಗ. ಈ ರೀತಿಯಾಗಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಿಮ್ಗೆ ಮತ್ತೆ 1 ಸ್ಪೂನ್ ಬೇಕಂದ್ರೆ ಕಡಲೆ ಹಿಟ್ಟನ್ನ ಆಡ್ ಮಾಡ್ಕೊಳ್ಳಿ. ನಂತರ ಈ ರೀತಿಯಾಗಿ ತೋರಿಸ್ತಿರುವಂತಹ ರೀತಿಯಲ್ಲಿ ಫಿಲ್ ಮಾಡ್ಕೋಬೇಕಾಗುತ್ತೆ. ಇದೇ ರೀತಿಯಾಗಿ ಎಲ್ಲ ಕ್ಯಾಪ್ಸಿಕಮ್ ಅಲ್ಲಿ ನೀವು ಫಿಲ್ ಮಾಡ್ಕೊಳ್ಳಿ. ಒಂದ್ಸತಿ ಮಾಡ್ಕೊಡಿ, ಮನೆಯಲ್ಲೆಲ್ಲ ತುಂಬಾನೇ ಇಷ್ಟಪಟ್ಟು ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಈ ರೀತಿಯಾಗಿ ಎಲ್ಲವನ್ನು ಮಾಡಿಟ್ಕೊಂಡು ಒಂದು ಈ ರೀತಿಯಾಗಿ ಪ್ಯಾನ್ ಅಥವಾ ತವಾ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿ 2 ಸೈಡ್ನು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ, ಕಲರ್ ಚೇಂಜ್ ಆಗೋವರೆಗೂ ಕುಕ್ ಮಾಡ್ಕೋಬೇಕಾಗುತ್ತೆ, ಫ್ರೈ ಮಾಡ್ಕೋಬೇಕಾಗುತ್ತೆ. ಇದನ್ನ ನೀವು ಡೀಪ್ ಫ್ರೈ ಮಾಡುವಂತ ಅವಶ್ಯಕತೆ ಇಲ್ಲ. 2 ಸೈಡ್ ಅನ್ನು ಈ ರೀತಿಯಾಗಿ ದೋಸೆ ರೀತಿ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯೋ, ತಿನ್ಲಿಕ್ಕೂ ಸಹ ಅಷ್ಟೇ ಸೂಪರ್ ಅಂದ್ರೆ ಮಜವಾಗಿರುತ್ತೆ. ನೋಡ್ತಾ ಇರ್ಬೋದು, ಈಗ ಟೇಸ್ಟಿ ಆದಂತಹ ಸ್ಟಫ್ಡ್ ಕ್ಯಾಪ್ಸಿಕಮ್ ರೆಡಿ ಆಗಿದೆ. ಈಗ ಒಂದನ್ನ ಟೇಸ್ಟ್ ಮಾಡಿ ನೋಡ್ತೀನಿ. ವಾವ್, ಸೂಪರ್ ಅಂದ್ರೆ ಸೂಪರ್ ಆಗಿತ್ತು. ನೀವು ಟ್ರೈ ಮಾಡಿ ಹೇಗಿತ್ತು ಕಮೆಂಟ್ ಮೂಲಕ ತಿಳಿಸಿ. ನಂತರ ನಾನು ಎಲ್ಲಪ್ಪ ಹೋಗಿದ್ದೆ ಅಂತ ಅಂದ್ರೆ ಓರಿಯನ್ ಮಾಲ್ಗೆ ಹೋಗಿದ್ದೆ. ಇಲ್ಲಿ ಅವರೇ ಬೇಳೆ ಸಂಭ್ರಮವನ್ನ ನಡೆಸಿದ್ರು. ಸೊ ಹಾಗಾಗಿ ಒಮ್ಮೆ ನೋಡ್ಕೊಂಡ್ ಬರೋಣ ಹೇಗಿದೆ ಟೇಸ್ಟ್ ಅಂತ ನೋಡೋಣ ಅಂತ ಹೋಗಿದ್ವಿ. ಬಹಳನೇ ಚೆನ್ನಾಗಿತ್ತು. ಬನ್ನಿ ತೋರಿಸ್ತೀನಿ ಏನೆಲ್ಲ ಐಟಮ್ ಇದೆ ಹಾಗೂ ಏನೆಲ್ಲ ಟೇಸ್ಟ್ ಮಾಡಿದ್ವಿ ಅಂತ. ಇದು ನಾನು ಎಂಟ್ರಿ ಕೊಟ್ಟಾಗ ಈ ರೀತಿಯಾಗಿತ್ತು. ನೋಡ್ತಾ ಇರ್ಬೋದು, ಸುಮಾರು ವೆರೈಟಿ ಆದಂತಹ ಸ್ಟಾಲ್ ಗಳನ್ನ ಹಾಕಿದ್ರು. ನಿಮ್ಗೆ ವೆರೈಟಿ ಆದಂತಹ ಪುಳಿಯೋಗರೆ ಆಗಿರ್ಬೋದು, ದೋಸೆಗಳಾಗಿರ್ಬೋದು, ಅವರೆಕಾಳ್ದು ಫುಡ್ ಆಗಿರ್ಬೋದು, ಎಲ್ಲಾ ರೀತಿಯಾಗಿ ಸಿಗ್ತಾ ಇತ್ತು. ಅವರೆಬೇಳೆ ರೊಟ್ಟಿ, ಅವರೆಬೇಳೆ ದೋಸೆ, ಅವರೆಬೇಳೆ ಪೂರಿ, ವಡೆ, ಪಕೋಡ ಎಲ್ಲಾ ತರ ಇತ್ತು. ಹಾಗೂ ಸ್ವೀಟ್ ಗಳು ಸಹ ಲಭ್ಯ ಇತ್ತು. ತುಂಬಾ ಕ್ರೌಡ್ ಇತ್ತು ನಾವು ಹೋಗಿದ್ದಿನ. ಇದು ನಿಮ್ಗೆ ಜಸ್ಟ್ 3 ದಿನ ಅಷ್ಟೇ ಏರ್ಪಡಿಸಿದ್ರು. ಇಲ್ಲಿ ಮೆನು ನೋಡ್ತಾ ಇರ್ಬೋದು, ಏನೆಲ್ಲ ಐಟಮ್ಸ್ ಇದೆ ಮತ್ತೆ ವಿತ್ ಪ್ರೈಸ್ ಸಹ ಹಾಕಿದ್ದಾರೆ. ಇಷ್ಟು ಐಟಮ್ ನಿಮ್ಗೆ ಇಲ್ಲಿ ಲಭ್ಯ ಇರ್ತಿತ್ತು. ಇನ್ನು ನಮ್ಮ ಚಾನಲ್ ನಲ್ಲಿ ಸುಮಾರು ವೆರೈಟಿ ಆದಂತಹ ಸ್ವೀಟ್ ವಿಡಿಯೋ ಆಗಿರ್ಬೋದು, ಸ್ನಾಕ್ಸ್ ವಿಡಿಯೋ ಆಗಿರ್ಬೋದು, ಅವುಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ನೋಡಿ ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ.
ನೋಡ್ತಾ ಇದ್ದೀರಾ ಅಲ್ವಾ ಇಷ್ಟು ತರ ವೆರೈಟಿಗಳಿದೆ ಅಂತ. ನಾವು ಕೆಲವೊಂದು ಐಟಮ್ಗಳನ್ನ ತಗೊಂಡು ಟೇಸ್ಟ್ ಮಾಡಿದ್ವಿ. ಹಾಗೆ ಇಲ್ಲಿ ಸೋಡಾ, ಜ್ಯೂಸಸ್ ಮತ್ತೆ ಮಿಲ್ಕ್ ಶೇಕ್ಸ್ ಎಲ್ಲ ಸಹ ಸಿಗ್ತಾ ಇತ್ತು. ಟ್ವಿಸ್ಟರ್ ಸಹ ಇತ್ತು, ಆಲೂ ಟ್ವಿಸ್ಟರ್, ಮತ್ತೆ ದಾವಣಗೆರೆ ಬೆಣ್ಣೆ ದೋಸೆ. ನೋಡ್ತಾ ಇದ್ದೀರಲ್ಲ ಎಷ್ಟು ವೆರೈಟೀಸ್ ಇದೆ ಅಂತ. ಬಿಸಿ ಬಿಸಿಯಾಗಿ ಮೋಮೋಸ್, ರೊಟ್ಟಿ, ಮೊದಲು ಹೇಳಿದಾಗೆ ಆಲೂ ಟ್ವಿಸ್ಟರ್, ಲೈಮ್ ಸೋಡಾ, ಮೊಜಿಟೋ, ಪಾನಿಪುರಿ, ಸೇವ್ ಪುರಿ, ಈ ರೀತಿಯಾದಂತಹ ವೆರೈಟಿ ಆದಂತಹ ಚಾಟ್ಸ್ ಇತ್ತು. ಅಲ್ಲದೆ ಸ್ವೀಟ್ ಸಹ ಲಭ್ಯ ಇತ್ತು, ಮತ್ತೆ ಪುಳಿಯೋಗರೆ ಸಹ ಇತ್ತು. ಈ ರೀತಿಯಾಗಿ ಬಜ್ಜಿ, ಬೋಂಡ ಎಲ್ಲವನ್ನು ಸಹ ಅಲ್ಲಿ ಸ್ಟಾಲ್ ಗಳನ್ನ ಹಾಕಿದ್ರು. ವಡೆ ಸಹ ತುಂಬಾ ಚೆನ್ನಾಗಿತ್ತು. ಅದಲ್ಲದೆ ಪಾವ್ ಭಾಜಿ, ಅವರ ಬೇಳೆ ಉಪ್ಪಿಟ್ಟು, ಇಷ್ಟೆಲ್ಲ ವೆರೈಟಿ ಇತ್ತು ಅಲ್ಲಿ. ನಾವು ಕೆಲವೊಂದು ಐಟಮ್ ಗಳನ್ನ ತಗೊಂಡು ಟೇಸ್ಟ್ ಮಾಡಿದ್ವಿ, ಚೆನ್ನಾಗ್ ಅನ್ನಿಸ್ತು. ನಂತರ ಅಲ್ಲಿಂದ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಮಾಲ್ ಒಳಗಡೆ ಹೋದ್ವಿ. ಅಲ್ಲಿ ಹೊಸದಾಗಿ ಈ ರೀತಿಯಾಗಿ ಫೋಟೋಜೆನಿಕ್ ಆಗಿ ಒಂದು ವಿಡಿಯೋಗಳನ್ನ ಮಾಡ್ಕೊಳ್ಳೋದಕ್ಕೆ ಒಂದು ಬ್ಯೂಟಿಫುಲ್ ಆದಂತಹ ಅರೇಂಜ್ಮೆಂಟ್ ಅಂತ ಮಾಡಿದ್ರು. ಸೊ ಅಲ್ಲಿ ನಾವು ಕೆಲವೊಂದು ವಿಡಿಯೋ ಮತ್ತು ಫೋಟೋಗಳನ್ನ ತಗೊಂಡೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ನೀವೇ ಒಂದ್ಸತಿ ಏನಾದ್ರು ಓರಿಯನ್ ಮಾಲ್ಗೆ ಹೋದ್ರೆ ಈ ರೀತಿಯಾಗಿ ಅಲ್ಲಿ ಫಸ್ಟ್ ಫ್ಲೋರ್ ಅಥವಾ ಸೆಕೆಂಡ್ ಫ್ಲೋರ್ ಅಲ್ಲಿ ಈ ರೀತಿಯಾಗಿ ಒಂದು ಸೀನರಿಯನ್ನ ಹಾಕಿದ್ದಾರೆ. ಅಲ್ಲೂ ಸಹ ನೀವು ವಿಡಿಯೋ ಮತ್ತು ಫೋಟೋಗಳನ್ನ ತಗೊಳ್ಳಿ, ಬಹಳನೇ ಚೆನ್ನಾಗಿತ್ತು. ಇದು ಆರ್ಟಿಫಿಷಿಯಲ್ ಫ್ಲವರ್ ಆಗಿದ್ರು ನಿಮ್ಗೆ ನೋಡೋದಕ್ಕೆ ರಿಯಲ್ ಅನ್ಸುತ್ತೆ, ಅಷ್ಟು ಚೆನ್ನಾಗಿತ್ತು. ನೋಡಿದ್ರಲ್ಲ ಇಷ್ಟು ಚೆನ್ನಾಗಿದೆ ಅಂತ. ಒಂದ್ಸತಿ ಹೋದ್ರೆ ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಅದಾದ್ಮೇಲೆ ಹಾಗೆ ಸ್ವಲ್ಪ ಹೊತ್ತು ಮಾಲನ್ನೆಲ್ಲ ಸುತ್ತಾಡ್ಕೊಂಡು ಬಂದ್ವಿ. ಇದು ಸಹ ಅಲ್ಲೇ ನಿಮ್ಗೆ ಸೀನರಿಯನ್ನ ಹಾಕಿದ್ದಾರೆ. ನಂತರ ಮಾಲ್ ಎಲ್ಲ ಒಂದು ರೌಂಡ್ ಹಾಕೊಂಡು ನಂತರ ಅಲ್ಲಿ ಬ್ಯಾಕ್ ಲೆಕ್ ಹತ್ರ ಹೋದ್ವಿ. ಈ ರೀತಿಯಾಗಿ ವಾಟರ್ ರೈಡಿಂಗ್ ಇತ್ತು,
ತುಂಬಾ ಚೆನ್ನಾಗಿತ್ತು ಈ ರೀತಿಯಾಗಿ ರೈಡಿಂಗ್ ಮಾಡೋದ್ ನೋಡೋದಕ್ಕೆ. ನಾವು ಟ್ರೈ ಮಾಡೋಣ ಅನ್ಕೊಂಡ್ವಿ, ಬಟ್ ಲೇಟ್ ಆಗೋಗ್ಬಿಡ್ತು. ಸೊ ಹಾಗಾಗಿ ಹೋಗಕ್ಕೆ ಆಗ್ಲಿಲ್ಲ. ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು ರೈಡಿಂಗ್. ನೋಡ್ತಾ ಇರ್ಬೋದು ಎಷ್ಟು ಫಾಸ್ಟ್ ಆಗಿ ಹೋಗ್ತಾ ಇದ್ದಾರೆ ಅಂತ. ಈ ವಾಟರ್ ರೈಡಿಂಗ್ ಮಾಡೋದಕ್ಕೆ ನಿಮ್ಗೆ ಏಜ್ ಲಿಮಿಟ್ ಏನು ಇರೋದಿಲ್ಲ, ಯಾವ ಏಜ್ ಅವರಾದ್ರೂ ಹೋಗ್ಬೋದು. ಅಲ್ಲಿ ಹಿಂದೆ ನಿಮ್ಗೆ ಸಪೋರ್ಟ್ ಇರ್ತಾರೆ ಈ ರೀತಿಯಾಗಿ ಹೋಗೋದಕ್ಕೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಂತರ ಅದೆಲ್ಲ ನೋಡ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಸ್ವಲ್ಪ ಈವ್ನಿಂಗ್ ನೈಟ್ ಆಗೋಯ್ತು. ಅಷ್ಟರಲ್ಲಿ ನಾವು ಮನೆಗೆ ಲೇಟ್ ಆಯ್ತು ಅಂತ ಅಂದ್ಬಿಟ್ಟು ಹೊರಟ್ವಿ. ತುಂಬಾನೇ ಚೆನ್ನಾಗಿತ್ತು, ಮಜಾ ಮಾಡಿದ್ವಿ, ಎಂಜಾಯ್ ಮಾಡಿದ್ವಿ. ತುಂಬಾ ಅಂದ್ರೆ ತುಂಬಾ ಗಾಳಿ ಇತ್ತು. ಸೊ ಅಲ್ಲಿಂದ ನಾವು ಮನೆಗೆ ರೀಚ್ ಆದ್ವಿ. ಇಷ್ಟ ಆಗಿತ್ತು ಈ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.